ಒಂದ್ ನಿಮಿಷ. ಹಾಡು ಮುಗೀತು, ತಂತಿನೂ ಹರಿತು. ಇವತ್ತಿಗೆ ನಿನಗೂ ಈ ಮನೆಗೂ ಋಣ ತೀರ್ತು. ಗೆಟ್ ಲಾಸ್ಟ್. ಈ ಕಾಲ್ ಕಟ್ ಮಾಡೋದು ಸುಲಭ ಅಲ್ಲ ಗೀತಾ. ನಮ್ಮ ಮೇಲೆ ನಿನಗಿರೋ ಪ್ರೀತಿನ ಕಟ್ ಮಾಡೋದು, ನಮ್ಮ ಸಂಬಂಧನ ಕಟ್ ಮಾಡೋದು. ಪ್ಲೀಸ್ ಗೀತಾ, ಒಂದೇ ಒಂದ್ಸಲ ಫೋನ್ ತೆಗಿ ಗೀತಾ. ಅಯ್ಯೋ ದೇವ್ರೆ, ಗೀತಾ ನನ್ನ ಬಿಟ್ಟು ಹೋಗಿರೋದ್ ಹೇಗಪ್ಪ ತಡಿಲಿ. ಗೀತಾ, ನನ್ನ ಬಿಟ್ಟು ಹೋಗ್ಬೇಡ ಗೀತಾ ಪ್ಲೀಸ್. ನಿನ್ ತಮ್ಮಯ್ಯ ಅಂತೀನಿ ಗೀತಾ. ಗೀತಾ, ನನ್ನ ಬಿಟ್ಟು ಹೋಗ್ದಿರೋ ಹಾಗೆ ತಡಿಯಕ್ಕೆ ಯಾರು ಇಲ್ವಾ? ಮುದ್ದು ಮರಿ, ನಡಿ ಮುದ್ದು ಮರಿ, ನಮಗೂ ಈ ಮನೆಗೂ ಋಣ ತೀರ್ತು. ಇದೇನ್ ಮುದ್ದು ಮರಿ, ನೀನು ಹೀಗಾಡ್ತಿದ್ದೀಯಾ? ನನ್ನನ್ನ ಇಲ್ಲಿಂದ ಹೋಗ್ಬೇಡ ಅನ್ನೋರಲ್ಲಿ ನೀನು ಸೇರ್ಕೊಂಡ್ಯಾ? ನನ್ನ ಪರಿಸ್ಥಿತಿ ನಿನಗೂ ಗೊತ್ತು ಅಲ್ವಾ ಮುದ್ದು ಮರಿ? ನಾನಿಲ್ಲಿದ್ರೆ ಅದು ತುಂಬಾ ದೊಡ್ಡ ತಪ್ಪಾಗುತ್ತೆ ಮುದ್ದು ಮರಿ. ನನ್ನನ್ನು ಅರ್ಥ ಮಾಡ್ಕೊ ಮುದ್ದು ಮರಿ. ಮುದ್ದು ಮರಿ, ನೀನ್ ಇವತ್ತು ಏನೇ ಮಾಡಿದ್ರು ನನ್ನನ್ನ ತಡಿಯಕ್ ಆಗಲ್ಲ. ನಾನ್ ಈ ಮನೆಗ್ ಬಂದ್ ಕೆಲ್ಸ ಮುಗೀತು. ನಡಿ ಮುದ್ದು ಮರಿ, ನಾನ್ ಇವತ್ತು ಹೊರಡ್ಬೇಕಷ್ಟೆ. ನಾನ್ ಯಾರ ಮಾತು ಕೇಳಲ್ಲ. ನಡಿ ಮುದ್ದು ಮರಿ. ಯಾಕೆ ಮುದ್ದು ಮರಿ, ನಾನು ಇಲ್ಲಿಂದ ಹೋಗ್ಬಾರ್ದು ಅಂತ ನೀನು ಹೀಗ್ ಮಾಡ್ತಿದ್ಯಾ? ಬಂದ್ ಉದ್ದೇಶ ಮರ್ತು ಅನುಬಂಧ ಬೆಳೆಸ್ಕೊಂಡೆ. ಈಗ ಅದನ್ನ ಕಳ್ಕೊಂಡು ಹೊರಡಕ್ಕೆ ನನಗ್ ತುಂಬಾ ಕಷ್ಟ ಆಗ್ತಿದೆ ಮುದ್ದು ಮರಿ. ಆದ್ರೆ ನನಗಿಲ್ಲೇ ಇರೋಕ್ ಆಗ್ತಿಲ್ಲ ಮುದ್ದು ಮರಿ. ಭೂಮಿಗೆ ಬರೋ ಒಂದೊಂದ್ ಹನಿ ಕೂಡ ಅದ್ರ ಉದ್ದೇಶ ತೀರದ್ಮೇಲೆ ಅದು ಆಕಾಶಕ್ಕೆ ಮರಳುತ್ತೆ. ಹಾಗಿರುವಾಗ ನಾನು ಇಲ್ಲೇ ಶಾಶ್ವತವಾಗಿ ನೆಲೆ ಉರಕ್ಕಾಗತ್ತಾ? ಅದಕ್ಕೇನ್ ಅರ್ಥ ಇರುತ್ತೆ? ಅದು ತಪ್ಪಾಗಲ್ವಾ ಮುದ್ದು ಮರಿ? ನಡಿ ಮುದ್ದು ಮರಿ, ನಿನ್ ಕೈ ಮುಗಿತೀನಿ ಪ್ಲೀಸ್. ನಾನು ಎಷ್ಟು ಹೇಳ್ತಿದ್ರು ನನ್ ಮಾತು ಕೇಳಲ್ಲ ಅಲ್ವಾ ನೀನು? ನನ್ ಮಾತು ಕೇಳಲ್ವಾ ನೀನು? ನನ್ನ ಕ್ಷಮಿಸು ಮುದ್ದು ಮರಿ. ಎಲ್ಲ ಮುಗಿದ್ಮೇಲೂ ನೀನ್ ಈ ರೀತಿ ಆಡಿದ್ರೆ ನಾನು ಏನ್ ಮಾಡ್ಲಿ ಹೇಳು? ಹಠ ಮಾಡ್ಬೇಡ ಮುದ್ದು ಮರಿ, ನನಗ್ ನೋವು ಕೊಡ್ಬೇಡ. ನಡಿ ಮುದ್ದು ಮರಿ, ಹೋಗೋಣ. ಬಾ ಮುದ್ದು ಮರಿ, ನಿನ್ನ ಕೈ ಮುಗಿತೀನಿ. ಏನಣ್ಣ? ಅಯ್ಯೋ, ಮನೆಯಲ್ಲಿ ಶುಭ ನಡೆದಿದೆ. ಅಪಶಕನದ ಹಕ್ಕಿ ಮನೆಯಿಂದ ಹೊರಗೆ ಹೋಗಿದೆ. ಶುಭ ಸುದ್ದಿ ಕೇಳಿದ್ರ ಮೇಲೆ ಸಿಹಿ ತಿನ್ಬೇಕಲ್ವಾ? ಇಲ್ಲಿ ಥ್ಯಾಂಕ್ಸ್ ಅಣ್ಣ. ನೀನು ನನಗ್ ತಿನ್ಸಲ್ವಾ? ನಡೆದಿರೋದು ಅಂತಿಂತ ಕೆಲಸ ಅಲ್ಲಣ್ಣ. ಆಗ್ತಾ ಇರೋದು ಅನ್ಸಂತ ಖುಷಿನೂ ಅಲ್ಲ. ಯುದ್ಧ ಗೆದ್ದು ಬಂದು ಖುಷಿ. ಇಂಥ ಖುಷಿನ ಬರೀ ಸಕ್ಕರೆಯಲ್ಲಿ ಮುಗಿಸ್ತೀನ ನಾನು. ಅಂಬಿಕಾ, ತಗೋಣ, ಪಾಯಸ ತಿನ್ನು. ದೊಡ್ಡಣ್ಣ, ಈ ಪಾಯಸ ಮಾಡಿದ್ದು ಗೀತಾ ವಿಜಿ ಮದ್ವೆ ಫಿಕ್ಸ್ ಆಯ್ತು ಅಂತ.
ಆದ್ರೆ ಈಗ ನಾವು ತಿಂತಾ ಇರೋದು ಅವ್ರ ಮದ್ವೆ ಮುರಿದು ಬಿತ್ತು, ಗೀತಾ ಅನ್ನೋ ಶಾಪ ವಿಮೋಚನೆ ಆಯ್ತು ಅನ್ನೋ ಖುಷಿಗೆ. ಈ ಬೌಲ್ ಯಾರಿಗೆ? ಅಯ್ಯಯ್ಯೋ, ನನ್ನ ಬುದ್ಧಿಗಿಷ್ಟು. ಸಿತಾರ ಸರ್ ಕೂಡ ಮನೇಲಿದ್ದಾರೆ ಅನ್ಕೊಂಡು ಅವ್ರಿಗೂ ಸೇರಿ ತಂದ್ಬಿಟ್ಟೆ, ಕ್ಷಮಿಸಿ. ಆ ಸಿತಾರಂಗ್ ಹೇಳು ತಂಗಿ, ನನ್ನ ಕಾಲ್ಗುಣ ಚೆನ್ನಾಗಿರೋದಕ್ಕೆ ನಾನು ಕಾಲಿಟ್ಟು ಕೆಲವೇ ದಿನಗಳಲ್ಲಿ ಗೀತಾ ಈ ಮನೆಯಿಂದ ಪಲಾಯನ ಮಾಡಿದ್ದು ಅಂತ. ಅವನಿಗೆ ಸುದ್ದಿ ತಲುಪಿಸೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ಸುದ್ದಿ ತಲುಪಿರುತ್ತೆ ಅಲ್ವಾ ಅಂಬಿಕಾ? ಇವ್ರು ಬರೋದು ಲೇಟ್ ಆಗುತ್ತೆ ಅಂದ್ರು, ಎಷ್ಟು ಬೇಗ ಬಂದಿದ್ದಾರಾ? ಯಾರು? ಹೇಗಿದೆಯೇ? ಮತ್ತೆ ಅಳಿಯಂದ್ರಲ್ಲಿ? ಓ, ನಿನ್ನ ಬಿಟ್ಟು ಆಮೇಲೆ ಬರ್ತೀನಿ ಅಂತ ಹೋದ್ರಾ? ಸರಿ ಸರಿ. ಹಾ ಗೀತಾ, ಏನ್ ಗೊತ್ತಾ, ಇವತ್ತು ನಿಮ್ಮಪ್ಪ ನಿನ್ನ ತುಂಬಾ ನೆನೆಸ್ಕೋತಾ ಇದ್ರು ಕಣೆ. ನೀನ್ ನೋಡಿದ್ರೆ ಆಶ್ಚರ್ಯ, ಇವತ್ತೇ ಬಂದಿದ್ಯಾ? ಹಾ, ಒಂದಷ್ಟು ದಿನ ಇದ್ದು ಹೋಗ್ತೀಯಾ ಅಲ್ವಾ? ಬರ್ತಿದ್ದಾಗೆ ಹೋಗೋ ಮಾತು ಯಾಕಮ್ಮ? ಹಾಗಲ್ವೇ, ಮದ್ವೆ ಆದಾಗಿಂದ ನಿನ್ನ ಮನೆಗೆ ಎಲ್ಲಿ ಬಂದಿದ್ಯಾ ಹೇಳು? ಈಗ ದೊಡ್ಡ ಮನ್ಸು ಮಾಡಿ ಬಂದಿದ್ಯಾ? ಸ್ವಲ್ಪ ದಿನ ಇದ್ದು ಹೋಗ್ತೀಯ ಅಂತ ನಿನ್ನ ಬ್ಯಾಗ್ ನೋಡಿದ್ರೆ ನನಗೆ ಗೊತ್ತಾಗತ್ತೆ. ಅದನ್ನ ಖಾತ್ರಿ ಮಾಡಿಕೊಂಡೆ ಅಷ್ಟೇ ಕಣೆ. ಒಳಗಡೆ ಕರಿಯಲ್ವೇನಮ್ಮ? ಅಯ್ಯೋ, ನಾನೊಂದು ದಂಡಿ ಇಲ್ಲೇ ನಿಲ್ಸಿ ಮಾತಾಡ್ತಾ ಇದ್ದೀನಿ. ಬಾಗಿತಾ, ಒಳಗೆ ಬಾ, ಒಳಗೆ ಬಾ. ಒಂದು ನಿಮಿಷ ನಾನೇ ತಗೋತೀನಿ, ನೀನು ಬಾಮ್ಮ. ಇನ್ನು ಮುಂದೆ ಕನ್ಸನ್ನಷ್ಟೇ ಕಂಡ್ರೆ ಸಾಕು, ಚಿಂತೆ ಮಾಡೋ ಸೀನಿಲ್ಲ. ದಿಂಬಿಗೆ ತಲೆ ಕೊಟ್ರೆ ಸಾಕು, ನಿದ್ದೆ ಬರಲ್ಲ ಅನ್ನಲ್ಲ. ನಮ್ಮ ಟೈಮ್ ಶುರುವಾಗಿದೆ ಅಣ್ಣ, ಅದನ್ನ ಸೆಲೆಬ್ರೇಟ್ ಮಾಡೋದು ಬಿಟ್ಟು ಏನು ಈ ರೀತಿ ಯೋಚಿಸ್ತಾ ಇದೆಯಾ? ಅವಳು ಹೋಗ್ತಾಳೆ ಅಂತ ಗೊತ್ತಾದ ಕೂಡಲೇ ವಿಜಿ ಅವಳೆದ್ರು ಅಂಗ್ಲಾಚಿ ಬೇಡ್ಕೋಬೇಕಾಗಿತ್ತು. ಅವಳನ್ನ ಹೋಗೋಕ್ಕೂ ಬಿಡದೆ ಗೋಳಾಡಬೇಕಾಗಿತ್ತು. ಆದರೆ ಯಾವ ಸೀನು ನಡೀಲೇ ಇಲ್ವಲ್ಲ. ಸರಿ, ನಿನ್ನ ಮಗರಾಯ ಇಲ್ಲಿ? ಪಾಪ ಪಾತೋ ಸಾಂಗ್ ಹಾಡ್ಕೊಂಡು ಗೀತಾ ಫೋಟೋ ಇಟ್ಕೊಂಡು ರೂಮಲ್ಲಿ ಅಳ್ತಾ ಕೂತಿರ್ತಾನೆ. ಇನ್ನೊಂದು ಸ್ವಲ್ಪ ಹೊತ್ತು ಬಿಡೋಣ, ಅವಳನ್ನು ಮರೆತು ನಮ್ಮ ಹತ್ರಕ್ಕೆ ಓಡ್ ಬರ್ತಾನೆ. ಅವನು ಗೀತಾನ್ ಮರೆಯೋದು ಅಷ್ಟೊಂದು ಸುಲಭನ ತಂಗ್ಯವ್ವ? ನಾವು ಕಷ್ಟಪಟ್ರೆ ಅದು ಸುಲಭನೇ. ಮನೆಯಿಂದ ತೊಲಗಿರೋ ಗೀತಾ ಅವನ ಮನಸ್ಸಿಂದಾನು ತೊಲಗಬೇಕು. ನನ್ನ ಮಗನ್ನ ನಾನು ಹೇಗೋ ರಿಪೇರಿ ಮಾಡ್ತೀನಿ ಬಿಡೋಣ, ಆದರೆ ನನ್ನ ಸೊಸೆ ಅಂತ ಹಣೆ ಪಟ್ಟಿ ಹಾಕ್ಕೊಂಡಿರೋ ಆ ಗೀತಾ ಬದುಕು ಏನಾಗಿರಬಹುದು? ಅವಳು ಬದುಕನ್ನ ರಿಪೇರಿ ಮಾಡೋದಕ್ಕೆ ಆಗೋದೇ ಇಲ್ಲ ಅಲ್ವಾ ಅಣ್ಣ? ಸುಳ್ಳು ಮದುವೆನೋ ನಿಜವಾದ ಮದುವೆನೋ, ಆದರೆ ಗಂಡನನ್ನು ತೊರೆದು ಬಂದಿರೋ ಹೆಣ್ಮಗಳಿಗೆ ಈ ಸಮಾಜ ಯಾವತ್ತೂ ಬೆಲೆ ಕೊಡಲ್ಲ ತಂಗಿ. ಸಮಾಜದ ಕತೆ ಬಿಡಣ್ಣ, ತವ್ರ ಮನೆ ಬಾಗ್ಲಾದ್ರೂ ಅವಳಿಗೆ ತೆರೆಯತ್ತಾ? ಕುತ್ಕೋ ಕುತ್ಕೋ, ನಾನು ನಿನಗೆ ಬಿಸಿಯಾಗಿ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಅಮ್ಮ ಒಂದು ನಿಮಿಷ. ಗೀತಾ, ಮನೇಲೆಲ್ಲ ಹೇಗಿದ್ದಾರೆ? ಎಲ್ಲ ಆರಾಮಾಗಿದ್ದಾರೆ ತಾನೆ? ನಿನ್ ಗಂಡ ಬದಲಾಗಿದ್ದಾರೆ ಅನ್ನೋ ವಿಷಯ ಕೇಳಿ ಮೊದಲು ನನ್ನ ಕೈಲಿ ನಂಬಕ್ಕೆ ಆಗಿಲ್ಲ ಕಣೆ. ಸದ್ಯ ಆ ದೇವ್ರಿಗೆ ಈಗಲಾದರೂ ನಿನ್ ಮೇಲೆ ಕರುಣೆ ಬಂತಲ್ಲ, ಅಷ್ಟು ಸಾಕು.
ಗೀತಾ ಗೀತಾ ಎಲ್ಲಿಗೆ ಹೋಗ್ತಿದ್ಯಾ? ನಂಗೆ ತುಂಬಾ ತಲೆ ನೋವ್ತಿದ್ಯಮ್ಮ. ಪ್ಲೀಸ್ ನಾನು ಸ್ವಲ್ಪ ಹೊತ್ತು ಮಲ್ಕೊಳ್ತೀನಿ. ಅಲ್ಲ ಕಣೆ, ಏನಾಗಿದೆ ನಿನಗೆ? ಅಮ್ಮ ಪ್ಲೀಸ್. ದೇವ್ರೆ, ಏನಾಗಿದೆ ಇವಳಿಗೆ? ಒಂಥರ ಆಡ್ತಿದ್ದಾಳಲ್ಲ. ಬಂದಾಗಿಂದ ಬರೀ ನಾನೇ ಮಾತಾಡಿದೆ, ಅವಳನ್ನು ಮಾತಾಡಕ್ಕೆ ಬಿಡ್ಲಿಲ್ಲ. ನಾನಷ್ಟು ಮಾತಾಡಿದ್ರು ಅವಳು ಒಂದೇ ಒಂದು ಮಾತು ಆಡ್ಲಿಲ್ಲ. ಅಂದ್ರೆ ಏನೋ ವಿಜಿ ಹೀಗೆ ಹೇಳ್ತಾ ಇದ್ಯಾ? ಗೀತಾ ಮನೆ ಬಿಟ್ಟು ಹೋದ್ಲಾ? ಹೌದು ಕಣ. ನನ್ನನ್ನು ಮದುವೆ ಆಗಲ್ಲ, ಇನ್ಯಾವತ್ತೂ ಈ ಮನೆಗೆ ಬರಲ್ಲ ಅಂತ ಹೇಳಿ ಹೊರಟೋದ್ಲು. ಯಾಕವಳು ಮತ್ತೆ ಇದ್ದಕ್ಕಿದ್ದಾಗ ಆ ರೀತಿ ಮಾಡಿದ್ಲು? ಗೊತ್ತಿಲ್ಲ ಕಣ. ಕೇಳಿದ್ರೆ ಈ ಮನೆಗೆ ಬಂದ ಉದ್ದೇಶ ಮುಗೀತು, ಇನ್ನಿಲ್ಲೇ ಇದ್ರೆ ತಪ್ಪಾಗುತ್ತೆ ಅಂತ ಹೇಳಿ ಹೊರಟೋದ್ಲು. ಅವಳು ತಡಿಯಕ್ ಹೋದ್ ನನಗೆ ಏನ್ ಮಾಡಿದ್ಲು ಗೊತ್ತಾ? ನಮ್ ಪ್ರೀತಿ ಮೇಲೆ ಆಣೆ ಹಾಕಿ ನನ್ನ ಕಟ್ಟಾಕ್ ಹೊರಟೋದ್ಲು. ಏನೋ ಮಗ ಹೀಗಾಯ್ತು, ಈಗ ಏನು ಮಾಡ್ತೀಯಾ? ಗೀತಾ ಫ್ರೆಂಡ್ಸ್ ಹತ್ರ ಮಾತಾಡ್ರಿ. ಗೀತಾ ಎಲ್ಲಿದ್ದಾಳೆ, ಅವಳಿಗೆ ಮಾಡಕ್ ಕಾರಣ ಏನು ಅಂತ ವಿಚಾರಿಸಿ ನನಗೆ ಹೇಳ್ರು ಪ್ಲೀಸ್. ಆಯ್ತು ಮಗ, ನೀನ್ ಟೆನ್ಷನ್ ಮಾಡ್ಕೊಂಬೇಡ. ನೀನೀಗ ಮಾಡ್ಬೋದಾ ಗೀತಾ? ಗೀತಾ ವಾಪಸ್ ಬಾ ಗೀತಾ ಪ್ಲೀಸ್. ಗೀತಾ ವಾಪಸ್ ಬಾ ಗೀತಾ ಪ್ಲೀಸ್. ಗೀತಾ ನೀನ್ ಇಲ್ದೆ ನನ್ನ ಕೈಗೆ ಇರೋಕ್ಕಾಗಲ್ಲ ಗೀತಾ. ನಿಂದು ಪ್ರೀತಿಸೋ ಮನ್ಸು, ಆ ಮನ್ಸಲ್ಲಿ ನನ್ನ ಬಗ್ಗೆ ಪ್ರೀತಿ ಇಲ್ದಿರೋಕ್ ಸಾಧ್ಯನೇ ಇಲ್ಲ. ನನ್ನನ್ನು ಪ್ರೀತಿಸೋ ನೀನು ಹೇಗ್ ಬಿಟ್ಟೋದೆ ಗೀತಾ? ಯಾರೋ ಏನೋ ಹೇಳಿದಾರಲ್ವ ನಿಂಗೆ, ಆ ಮಾತು ಕೇಳ್ಕೊಂಡೆ ನೀನ್ ಈ ತರ ಮಾಡ್ತಾ ಇದ್ಯಲ್ವಾ? ಅದೇನು ಅಂತ ಹೇಳು ಗೀತಾ. ಅದೇನೇ ಆಗಿದ್ರು ನಮ್ ಪ್ರೀತಿಗಿಂತ ದೊಡ್ಡದಲ್ವಲ್ಲ. ನೀನ್ ಯಾರೋ ಆಡಿದ ಮಾತನ್ನ ಮರಿಬೋದು, ಆದ್ರೆ ನನ್ನನ್ನು ಮರೆಯಕ್ಕಾಗುತ್ತಾ ಗೀತಾ? ನಿನ್ ಮನ್ಸಿಗೆ ಏನ್ ಬೇಕೋ ಅದ್ರ ಜೊತೆ ನೀನು ಇರ್ಬೇಕು ಗೀತಾ. ಪ್ಲೀಸ್ ವಾಪಸ್ ಬಾ ಗೀತಾ ಪ್ಲೀಸ್. ಬಾ ಗೀತಾ ಪ್ಲೀಸ್ ಬಾ ಗೀತಾ.